ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ದರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ಅದು ಕಂಪ್ಲೀಟಾಗಿ ಆರೋಗ್ಯದ ಬಗ್ಗೆ ಅಂತ ಹೇಳ್ತೇನೆ. ಸೊ ತುಂಬ ಜನರಿಗೆ ಕಾಣಿಸ್ಕೊಳ್ಳುವಂಥ ಒಂದು ಪ್ರಾಬ್ಲಮ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಸೊ ಅದೇನಪ್ಪ ಅಂತ ಹೇಳಿದ್ರೆ, ನಿಮಗೆ ರಾತ್ರಿ ಮಲಗಿರುವಾಗ ಮಸಲ್ಸ್ ಕ್ಯಾಚ್ ಆಗ್ತಾ ಇದೆಯಾ? ಹಾಗಿದ್ರೆ ಈಗ ಯಾಕಾಗುತ್ತೆ, ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಇದು ಖ್ಯಾತ ನರರೋಗ ತಜ್ಞರ ಸಲಹೆ ಮೇರೆಗೆ ಈ ಒಂದು ವಿಷಯಗಳನ್ನ ನಿಮಗೆ ಹೇಳ್ತಾ ಇದ್ದೇನೆ, ಓಕೆನಾ. ಸೊ ನಿಮಗೆ ಗೊತ್ತೇ ಇದೆ, ನಮ್ಮ ಈ ಒಂದು ಮೆಡಿಕಲ್ ಪ್ರೊಫೆಷನಲ್ಲಿ ತುಂಬ ಡಾಕ್ಟರ್ಸ್ ಇದ್ದಾರೆ. ಹಾಗೆ ತುಂಬ ಡಾಕ್ಟರ್ಸ್ ತುಂಬ ವಿಷಯಗಳಲ್ಲಿ ಅಂದರೆ ವಿವಿಧ ವಿಷಯಗಳಲ್ಲಿ ಅವರು ನಿಪುಣರಾಗಿರ್ತಾರೆ ಅಲ್ವಾ. ಸೊ ನಿಮಗೆ ಗೊತ್ತೇ ಇದೆ, ನೀವು ಕೇಳೇ ಇರ್ತೀರಾ, ಗೈನಕಾಲಜಿಸ್ಟ್, ನ್ಯೂರಾಲಜಿಸ್ಟ್ ಅಂತೆಲ್ಲ ಕೇಳೇ ಇರ್ತೀರಾ ಅಲ್ವಾ. ಸೊ ಹಾಗಾಗಿ ಈ ಒಂದು ನರರೋಗ ತಜ್ಞರು ಅಂದರೆ ಸ್ಪೆಷಲೈಸ್ಡ್ ನರರೋಗ ತಜ್ಞರ ಸಲಹೆ ಮೇರೆಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ, ಓಕೆನಾ. ಸೊ ನೀವು ಈ ಒಂದು ನಿಮ್ಮ ರಾತ್ರಿ ಮಲಗಿರುವಾಗ ಈ ಒಂದು ಮಸಲ್ಸ್ ಕ್ಯಾಚ್ ಇದು ಸರ್ವೇ ಸಾಮಾನ್ಯ, ಎಲ್ಲರ ಒಂದು ಕಾಲಲ್ಲೂ ಈ ಒಂದು ಪ್ರತ್ಯೇಕವಾಗಿ ಈ ಒಂದು ವಯಸ್ಸಾದವರ ಕಾಲಲ್ಲಿ ಇದು ಆಗ್ತಾನೆ ಇರ್ತದೆ ಅಲ್ವಾ. ಈ ಒಂದು ಮಸಲ್ಸ್ ಕ್ಯಾಚ್ ತುಂಬ ಜನರಿಗೆ ಈಗ ಹೇಳಬೇಕಾದ್ರೆ ವಯಸ್ಸಾದವರು ಅಂತ ಹೇಳಲಿಕ್ಕೆ ಇಲ್ಲ, ಯಾಕಂದರೆ ಮಕ್ಕಳು ವಯಸ್ಸಾದವರು ಇಬ್ಬರೂ ಕೂಡ ಒಂದೇ ರೀತಿಯಲ್ಲಿ ಆಗ್ಬಿಟ್ಟಿದ್ದಾರೆ ಈಗ ಅಲ್ವಾ. ಸೊ ಈ ಒಂದು ಹೃದಯಾಘಾತವು ಹಾಗಾಗ್ಬಿಟ್ಟಿದೆ. ಸೊ ಹಾಗಾಗಿ ಪದೇ ಪದೇ ಸ್ನಾಯುಗಳ ಸೆಳೆತವನ್ನು ಸಾಮಾನ್ಯ ಎಂದು ಕಡೆಗಣಿಸಿದಿರಿ ಅಂತ ನಾನು ಹೇಳ್ತೇನೆ. ಸೊ ತುಂಬ ಇದು ನಿಮಗೆ ನಿಮ್ಮ ದೇಹದಲ್ಲಿ ಫಸ್ಟ್ ಸಿಂಪ್ಟಮ್ಸ್, ನಿಮಗೆ ಈಗ ಹೃದಯಾಘಾತವಾಗಲಿ, ನಿಮಗೆ ಈಗ ಬ್ರೈನ್ ಡೆಡ್ ಆಗಲಿ, ಅಥವಾ ನಿಮಗೆ ಒಂದು ಕ್ಯಾನ್ಸರ್ ಏನಾದರೂ ಬರ್ತಾ ಇದೆ ಅಂತ ಹೇಳಿದ್ರು ಕೂಡ ನಿಮಗೆ ಈ ಒಂದು ಸಿಂಪ್ಟಮ್ಸನ್ನು ಚಿಕ್ಕದಾಗಿ ಅದು ತೋರ್ತಾನೆ, ಆ ಒಂದು ರೋಗ ನಿಮಗೆ ಚಿಕ್ಕ ಸಿಂಪ್ಟಮ್ಸನ್ನು ತೋರಿಸ್ತಾನೇ ಬರುತ್ತೆ ನಿಮ್ಮ ದೇಹದಲ್ಲಿ. ನಿಮ್ಮ ದೇಹದಲ್ಲಿರುವ ಬದಲಾವಣೆಯನ್ನು ನಿಮಗೆ ತಿಳಿದ್ರೆ ಮಾತ್ರ ನಿಮಗೆ ಇದು ಗೊತ್ತಾಗುತ್ತೆ ಅಂತ ನಾನು ಹೇಳ್ತೇನೆ. ಹಾಗಾಗಿ ಚಿಕ್ಕ ಸಿಂಪ್ಟಮ್ಸ್ ಮೂಲಕ ನಿಮ್ಮ ಒಂದು ದೊಡ್ಡ ರೋಗ ನಿಮಗೆ ನಿಮ್ಮ ದೇಹದಲ್ಲಿ ಚಿಕ್ಕ ಸಿಂಪ್ಟಮ್ಸನ್ನು ಕೊಡ್ತಾ ಇರುತ್ತೆ, ಇದು ಹೀಗೆ ಆಗ್ತಿದೆ ಅಂತ. ಬಟ್ ನೀವು ಡಾಕ್ಟರ್ಸ್ ಅಲ್ಲದರಿಂದ ಅಥವಾ ಈ ಒಂದು ಮೆಡಿಕಲ್ ಫೀಲ್ಡಲ್ಲಿ ನಿಮಗೆ ಗೊತ್ತಿಲ್ಲದ್ರಿಂದ ನೀವು ಅದು ತುಂಬ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಂತ ಹೇಳ್ತೇನೆ. ಬಟ್ ಯಾವುದೇ ಒಂದು ಚಿಕ್ಕ ವಿಷಯ ಅಥವಾ ಯಾವುದೇ ಒಂದು ರೋಗ ಅಥವಾ ಯಾವುದೇ ಒಂದು ತಲೆನೋವಾಗಿರಲಿ, ಕಾಲು ನೋವಾಗಿರಲಿ, ಕೈ ನೋವಾಗಿರಲಿ, ಎದೆ ನೋವಾಗಿರಲಿ, ಬೆನ್ನು ನೋವಾಗಿರಲಿ, ಮೂಳೆ ನೋವಾಗಿರಲಿ, ಹೀಗೆ ಪದೇ ಬರ್ತಾ ಇದ್ರೆ ಅದರ ಬಗ್ಗೆ ನೀವು ತಲೆ ಕೆಡಿಸಲೇಬೇಕು ಅಂತ ನಾನು ಹೇಳ್ತೇನೆ, ಓಕೆನಾ. ಸೊ ಪದೇ ಸ್ನಾಯುಗಳ ಸೆಳೆತವನ್ನು ಸಾಮಾನ್ಯ ಎಂದು ಕಡೆಗಣಿಸಿದಿರಿ. ಮಸಲ್ಸ್ ಕ್ಯಾಚ್ ಆಗಲು ಕಾರಣವೇನು, ಇದನ್ನು ಯಾವ ರೀತಿ ತಡೆಯಬಹುದು ಎನ್ನುವುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೇನೆ, ಓಕೆನಾ. ಸೊ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆಯ ತನಕ ಮಿಸ್ ಮಾಡದೆ ತಪ್ಪದೇ ವೀಕ್ಷಣೆ ಮಾಡಬೇಕು ಅಂತ ಹೇಳ್ತೇನೆ, ಓಕೆನಾ. ಸೊ ಇದು ಸರ್ವೇ ಸಾಮಾನ್ಯವಾದ ವಿಷಯ ಅಂತಲೇ ಹೇಳ್ತೇನೆ. ಬಟ್ ಇದರ ಹಿಂದೆ ಇರುವ ರೋಗ ಲಕ್ಷಣಗಳು ನಿಮಗೆ ತಿಳಿಯಲೇಬೇಕಂದ್ರೆ ನೀವು ಈ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತೇನೆ. ಸೊ ಇದು ಬಹುಮುಖ್ಯವಾಗಿ ಈ ಒಂದು ಮಸಲ್ಸ್ ಕ್ಯಾಚ್ ಆಗ್ತಿದ್ರೆ ಇದು ರಕ್ತದ ಒಂದು ಓಡಾಟದ ಬಗ್ಗೆ ನಿಮ್ಮ ದೇಹವು ನಿಮಗೆ ಮುನ್ಸೂಚನೆ ನೀಡುತ್ತೆ. ಸೊ ರಕ್ತ ಓಡಾಟ ಕರೆಕ್ಟಾಗಿ ಆಗಿಲ್ಲ ಅಂದರೆ ಏನಾಗುತ್ತೆ ನಿಮಗೆ ಗೊತ್ತೇ ಇದೆ. ಈ ಒಂದು ಹಾರ್ಟ್ ಅಟ್ಯಾಕ್ ಆಗೋದು ಈ ಒಂದು ಮೊದಲನೇ ರೀಸನಿಂದ. ಏನಪ್ಪ ಅಂತ ಹೇಳಿದ್ರೆ, ಬ್ಲಡ್ ಪ್ರೆಷರ್ ಹೈ ಆದರೂ ಲೋ ಆದರೂ, ಹಾಗೆ ಈ ಒಂದು ಬ್ಲಡ್ ಪ್ರೆಷರ್ಸ್ನ ಚೇಂಜಸ್ ಏನಿದೆ ಅದು ಕೂಡ, ನರಗಳ ಸೆಳೆತ ಇವೆಲ್ಲವೂ ಕೂಡ, ಕೈ ಸೆಳೆತ ಅಥವಾ ಈ ಒಂದು ಹಾರ್ಟ್ ಅಟ್ಯಾಕ್ ಆಗೋಕ್ಕಿಂತ ಮುಂಚೆ ನಿಮಗೆ ಗೊತ್ತೇ ಇದೆ ಈ ಒಂದು ಕೈ ಸೆಳೆತ ಬರುತ್ತೆ ಅಥವಾ ಕಾಲು ಸೆಳೆತ ಬರುತ್ತೆ, ಚಿಕ್ಕ ಸಿಂಪ್ಟಮ್ಸ್ ನಿಮಗೆ ಆಗ್ತಾನೆ ಇರುತ್ತೆ. ಬಟ್ ಇದು ಸರ್ವೇ ಸಾಮಾನ್ಯ ಅಂತೇಳಿ ಮನುಷ್ಯರು ಏನು ಮಾಡ್ತಾರೆ, ನಿರ್ಲಕ್ಷಿಸ್ಬಿಡ್ತಾರೆ. ಇದು ತುಂಬ ತಪ್ಪು ಅಂತ ಹೇಳ್ತೇನೆ, ಓಕೆನಾ. ಸೊ ಮಸಲ್ಸ್ ಕ್ಯಾಚ್ ಅಥವಾ ಸ್ನಾಯು ಸೆಳೆತವು ಬಹುತೇಕರನ್ನು ಕಾಡುವ ಸಾಮಾನ್ಯ ಸಮಸ್ಯೆ ಆಗಿದೆ. ಇದು ಸಡನ್ ಆಗಿ ಕಾಣಿಸಿಕೊಳ್ಳುತ್ತೆ. ಕೆಲವರಿಗೆ ಕಾಲಿನಲ್ಲಿ ಸ್ನಾಯು ಸೆಳೆತ ಉಂಟಾದರೆ, ಇನ್ನು ಕೆಲವರಿಗೆ ತೋಳಿನಲ್ಲಿ, ಬೆನ್ನಿನಲ್ಲಿ ಈ ಸೆಳೆತ ಕಾಣಿಸಿಕೊಳ್ಳುತ್ತೆ. ಸೊ ಇದು ವಿಪರೀತ ನೋವಿನಿಂದ ಕೂಡಿದ್ದು ಬಹಳಷ್ಟು ಮಂದಿಗೆ ರಾತ್ರಿ ಮಲಗಿರುವಾಗ ಉಂಟಾಗುತ್ತೆ. ಸ್ವಲ್ಪ ಸಮಯದ ನಂತರ ಇದು ನಿವಾರಣೆ ಆಗುತ್ತೆ. ಸೊ ನಿವಾರಣೆ ಆದ ತಕ್ಷಣ ನೀವೇನು ಮಾಡ್ತೀರಾ, ಆ ವಿಷಯದ ಬಗ್ಗೆ ತಲೆ ಕೆಡಿಸೋದನ್ನ ಬಿಟ್ಬಿಡ್ತೀರಾ ಅಲ್ವಾ. ಸೊ ಇದು ಮಾಡಬೇಡಿ. ಇದು ಕೆಲವು ನಿಮಿಷಗಳವರೆಗೆ ಇರುತ್ತೆ ಅಂತ ನಿಮಗೆ ಗೊತ್ತೇ ಇದೆ. ಇದರಲ್ಲಿ ಸ್ನಾಯು ಹಠಾತ್ ಬಿಗಿತ ಅಥವಾ ಹಿಗ್ಗುವಿಕೆ ಉಂಟಾಗುತ್ತೆ, ಓಕೆನಾ. ಸೊ ಇದು ತೀವ್ರವಾದ ನೋವನ್ನು ಕೂಡ ಉಂಟು ಮಾಡುತ್ತೆ. ಈ ಸಮಸ್ಯೆ ಹೆಚ್ಚಾಗಿ ಕೆಲವು ಸೆಕೆಂಡುಗಳಿಂದ ಕೆಲವು ನಿಮಿಷಗಳವರೆಗೆ ಇರುತ್ತೆ. ಸಾಮಾನ್ಯವಾಗಿ ಇದು ಗಂಭೀರ ಸಮಸ್ಯೆ ಅಲ್ಲ, ಆದರೆ ನಿರ್ಲಕ್ಷಿಸಿದರೆ ಅದು ನಿಮ್ಮ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತೇನೆ, ಓಕೆನಾ. ಸೊ ಸ್ನಾಯು ಸೆಳೆತಕ್ಕೆ ಚಿಕಿತ್ಸೆ ಏನು, ಮೊದಲನೇದಾಗಿ ಅದ್ರ ಬಗ್ಗೆ ಹೇಳ್ತೇನೆ. ಸೊ ಸರಿಯಾದ ಜೀವನ ಶೈಲಿ ಮತ್ತು ಸಕಾಲಿಕ ಚಿಕಿತ್ಸೆಯಿಂದ ಈ ಸಮಸ್ಯೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಪರಿಹಾರ ಪಡೆಯಬಹುದು ಅಂತ ಹೇಳ್ತೇನೆ. ಸೊ ನಾನು ಈ ರೀತಿಯಲ್ಲಿ ಹೇಳ್ತೇನೆ, ನನ್ನ ಹಿಂದಿನ ಎಲ್ಲ ವಿಡಿಯೋಗಳಲ್ಲಿ ಹೇಳೋದೇ ಇದು. ಸೊ ಸರಿಯಾದ ಜೀವನ ಶೈಲಿ. ಸೊ ಎಲ್ಲ ವಿಡಿಯೋಗಳು ನಾನು ಇದನ್ನೇ ಹೇಳ್ತಾ ಬರ್ತಾ ಇದ್ದೇನೆ, ಸರಿಯಾದ ಜೀವನ ಶೈಲಿ, ಓಕೆನಾ. ಸೊ ಸರಿಯಾದ ಜೀವನ ಶೈಲಿ ಹೇಗೆ ಅಂತ ಕೇಳಿದ್ರೆ, ನಾನು ಮೊದಲೇ ಎಲ್ಲ ವಿಡಿಯೋಗಳು ತಿಳಿಸಿದ್ದೇನೆ. ಸರಿಯಾದ ತಕ್ಕದಾದಂಥ ವ್ಯಾಯಾಮ ಅಂತ ಹೇಳಿದ್ರೆ ಇಡೀ ದಿನ ವ್ಯಾಯಾಮ ಮಾಡೋದಲ್ಲ, ಓಕೆನಾ. ಸೊ ಅದಕ್ಕಾಗಿ ಒಂದು ಟೈಮಿಂಗ್ಸ್ನ ಇಡಿ. ಒಂದು ಟೈಮಿಂಗ್ಸಲ್ಲಿ ಏನೇ ಸಂಭವಿಸಿದ್ರು ನೀವು ವ್ಯಾಯಾಮ ಮಾಡಬೇಕಾಗುತ್ತೆ. ಆ ಒಂದು ಟೈಮ್ನಲ್ಲಿ ನಿಮಗೆ ಏನೇ ಕೆಲಸವಿದ್ರೂ ಸರಿ, ಈ ಒಂದು ವ್ಯಾಯಾಮವನ್ನು, ಆ ಒಂದು ಕೆಲಸವನ್ನು ಬದಿಗೊಟ್ಟಿ
ಈ ಒಂದು ವ್ಯಾಯಾಮವನ್ನು ನೀವು ಮಾಡಬೇಕಾಗುತ್ತೆ ಅಂತ ನಾನು ಹೇಳ್ತೇನೆ. ಓಕೆನಾ. ಸೊ ಮತ್ತು ಲಿಮಿಟೆಡ್ ಫುಡ್ಸ್ ಹಾಗೂ ಒಂದು ಆರೋಗ್ಯಕರವಾದ ಫುಡ್ ಹ್ಯಾಬಿಟಿಂದ ನಿಮಗೆ ಇದನ್ನು ತಡಿಬೋದು ಅಂತ ಹೇಳ್ತೇನೆ. ಓಕೆನಾ. ಸೊ ಈ ಒಂದು ಸ್ನಾಯುಗಳ ಸೆಳೆತಕ್ಕೆ ಕಾರಣಗಳು ಮತ್ತು ಅದನ್ನು ತಪ್ಪಿಸುವ ಮಾರ್ಗಗಳ ಬಗ್ಗೆ ನಾನು ಸ್ವಲ್ಪವಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಏನಿದು, ಯಾಕೆ ಹೀಗಾಗ್ತಿದೆ, ಈ ಒಂದು ಸ್ನಾಯುಗಳ ಸೆಳೆತಕ್ಕೆ ಕಾರಣಗಳೇನು ಮತ್ತು ಅದನ್ನು ತಪ್ಪಿಸುವ ಮಾರ್ಗಗಳೇನು, ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಓಕೆನಾ. ಸೊ ಫಸ್ಟ್ ಆಫ್ ಆಲ್ ಹೇಗೆ ಯಾವಾಗೆಲ್ಲ ಈ ಒಂದು ಕಾಲು ಸೆಳೆತ ಉಂಟಾಗುತ್ತೆ ಅದ್ರ ಬಗ್ಗೆ ಹೇಳ್ತೇನೆ. ಸೊ ಫಸ್ಟ್ ಆಫ್ ಆಲ್ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಪ್ರೆಗ್ನೆಂಟ್ ವುಮೆನ್ ಆಗಿದ್ರೆ. ಓಕೆನಾ. ಸೊ ಗರ್ಭಾವಸ್ಥೆಯಲ್ಲಿ ಈ ಒಂದು ಸಮಸ್ಯೆ ನಿಮಗೆ ಕಾಣಿಸ್ಕೊಳ್ಳುತ್ತೆ. ನೀವು ಗರ್ಭಿಣಿ ಆಗಿದ್ರೆ, ನೀವು ಪ್ರೆಗ್ನೆಂಟ್ ವುಮೆನ್ ಆಗಿದ್ರೆ ನಿಮಗೆ ಈ ಒಂದು ಗರ್ಭಾವಸ್ಥೆಯಲ್ಲಿ ಈ ಒಂದು ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಗರ್ಭಾವಸ್ಥೆಯಲ್ಲಿ ಸ್ನಾಯು ಸೆಳೆತದ ಈ ಒಂದು ಪ್ರಾಬ್ಲಮ್ ಹೆಚ್ಚಾಗಿ ಕಂಡುಬರುತ್ತೆ. ಇನ್ನು ಇದಲ್ಲದೆ ನೀವು ಗರ್ಭಾವಸ್ಥೆಯಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಡಯಾಲಿಸಿಸ್ ರೋಗಗಳ ಲಕ್ಷಣವಾಗಿರ್ಬೋದು. ಇದು ಡಯಾಲಿಸಿಸ್ ಏನಂತ ನಿಮಗೆ ಗೊತ್ತೇ ಇದೆ, ಕಿಡ್ನಿ ಕಸಿ. ಓಕೆನಾ. ಸೊ ಕಿಡ್ನಿಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ ಒಂದು ಡಯಾಲಿಸಿಸ್ ರೋಗಗಳು, ಸೊ ಈ ಒಂದು ರೋಗಗಳಿಂದ ಈ ಒಂದು ಸ್ನಾಯು ಸೆಳೆತ ಉಂಟಾಗುವ ಅಪಾಯವು ಹೆಚ್ಚಾಗಿರುತ್ತೆ. ಇನ್ನು ಎಲೆಕ್ಟ್ರೋಲೈಟ್ ಮಟ್ಟದಲ್ಲಿರುವ ಅತಿಯಾದ ಏರಿಳಿತಗಳಿಂದ ಈ ಒಂದು ಡಯಾಲಿಸಿಸ್ ರೋಗಿಗಳಲ್ಲಿ ಈ ಒಂದು ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳ್ತೇನೆ. ಓಕೆನಾ. ಸೊ ಸೆಕೆಂಡ್ ಒನ್ ಏನಪ್ಪ ಅಂತ ಹೇಳಿದ್ರೆ ನೀರಿನ ಕೊರತೆ. ಸೊ ನೀವು ನೀರು ಕರೆಕ್ಟಾಗಿ ನಿಮ್ಮ ದೇಹಕ್ಕೆ ನೀವು ಕೊಡ್ತಾ ಇಲ್ಲ, ನೀವು ಪೂರೈಸ್ತಾ ಇಲ್ಲ ಅಂತ ಹೇಳಿದ್ರೆ ದೇಹದಲ್ಲಿ ನೀರಿನ ಕೊರತೆಯಿಂದಾಗಿ ಮಸಲ್ಸ್ ಕ್ಯಾಚ್ ಸಮಸ್ಯೆ ಉಂಟಾಗ್ಬೋದು. ಹಾಗೆ ನೀವು ದಿನಕ್ಕೆ 2 ರಿಂದ 3 ಲೀಟರ್ ನೀರು ಕುಡಿಯದಿದ್ದರೆ ರಾತ್ರಿಯಲ್ಲಿ ಈ ಸಮಸ್ಯೆಯನ್ನು ನೀವು ಹೆಚ್ಚಾಗಿ ಎದುರಿಸಬೇಕಾಗುತ್ತೆ. ನಿಮ್ಮ ದೇಹಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇದೆಯೋ ಅಷ್ಟು ನೀವು ದಿನದಿಂದ ದಿನಕ್ಕೆ ನೀವು ಪೂರೈಸಲೇಬೇಕು ಅಂತ ನಾನು ಹೇಳ್ತೇನೆ. ಓಕೆನಾ. ಸೊ ನೀರು ಹೆಚ್ಚಾಗಿ ಕುಡಿಯಿರಿ, ಅದು ಉಗುರು ಬೆಚ್ಚಗಿನ ನೀರನ್ನು ನೀವು ಯಾವತ್ತೂ ಕನ್ಸ್ಯೂಮ್ ಮಾಡಿ ಅಂತ ಹೇಳ್ತೇನೆ. ಓಕೆನಾ. ಇನ್ನು ಜೀವಸತ್ವಗಳ ಕೊರತೆ. ಸೊ ಜೀವಸತ್ವಗಳ ಕೊರತೆ, ನಿಮ್ಮ ಒಂದು ವಿಟಮಿನ್ಸ್ ಏನಿದೆ, ಜೀವಸತ್ವ ಅಂತ ಹೇಳಿದ್ರೆ ಏನಪ್ಪ, ವಿಟಮಿನ್ಸ್ ಏನಿದೆ, ಸೊ ಇದರ ಕೊರತೆ ನಿಮ್ಮ ದೇಹದಲ್ಲಿ ಉಂಟಾದರೆ ಖಂಡಿತವಾಗಲೂ ಈ ಒಂದು ಪ್ರಾಬ್ಲಮ್ ಅಂದರೆ ಕಾಲು ಸೆಳೆತಗಳ ಪ್ರಾಬ್ಲಮ್ ನಿಮ್ಮ ದೇಹದಲ್ಲಿ ಉಂಟಾಗುತ್ತೆ. ಸೊ ವಿಟಮಿನ್ ಕೊರತೆ ಇರುವ ಜನರು, ವಿಶೇಷವಾಗಿ ವಿಟಮಿನ್ B12, ವಿಟಮಿನ್ ಡಿ, ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ಮೆಗ್ನೀಷಿಯಂ ಕೊರತೆ ಇರುವವರು ಈ ಒಂದು ಹೆಚ್ಚಿನ ಅಪಾಯದಲ್ಲಿದ್ದಾರೆ ಅಂತ ಹೇಳ್ಬೋದು. ಹಾಗೆಯೇ ಸ್ನಾಯು ಸೆಳೆತ ಸಮಸ್ಯೆಯಿಂದ ಪರಿಹಾರವನ್ನು ಹೇಗೆ ಪಡಿಬೋದು. ಸೊ ನಾನು ಏನಲ್ಲಪ್ಪ ಅಂತ ಹೇಳಿದ್ರೆ, ಜೀವಸತ್ವದ ಕೊರತೆ, ನೀರಿನ ಕೊರತೆ ಅಥವಾ ಗರ್ಭಾವಸ್ಥೆಯಲ್ಲಿದ್ದರೆ ಅಥವಾ ಈ ಒಂದು ಡಯಾಲಿಸಿಸ್ ರೋಗದ ಲಕ್ಷಣಗಳಾಗಿದ್ದರೆ ನಿಮಗೆ ಈ ಒಂದು ಕಾಲಿನಲ್ಲಿ ಈ ಒಂದು ಸೆಳೆತ ಉಂಟಾಗುವುದು ಕಾಣಿಸ್ಕೊಳ್ಳುತ್ತೆ. ಸೊ ಈ ಒಂದು ಸ್ನಾಯು ಸೆಳೆತದ ಸಮಸ್ಯೆಗೆ ಪರಿಹಾರವೇನು, ಯಾಕೆ ಈ ಒಂದು ಕಾರಣವಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸಿದ್ದೇನೆ ಮೊದಲೇ. ಯಾಕೆ ಇದಕ್ಕೆ ಪರಿಹಾರ ಏನಿಲ್ವಾ ಅಂತ ಹೇಳಿದ್ರೆ, ಸೊ ಯಾರಿಗಾದರೂ ಈ ಸಮಸ್ಯೆ ಇದ್ದರೆ, ಅದರಲ್ಲೂ ರಾತ್ರಿಯಲ್ಲಿ ಈ ಸಮಸ್ಯೆ ನಿಮಗೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ನಾನು ಈಗಾಗಲೇ ತಿಳಿಸಿದ ಈ ಕಾರಣಗಳ ಬಗ್ಗೆ ನೀವು ಗಮನಿಸಬೇಕು ಅಂತ ಹೇಳ್ತೇನೆ. ಸೊ ನಿಮ್ಮಲ್ಲಿ ಇವುಗಳಲ್ಲಿ ಯಾವುದಾದ್ರೂ ಇದ್ದರೆ ಪರೀಕ್ಷಿಸಿಕೊಳ್ಳಿ ಅಂತ ನಾನು ಹೇಳ್ತೇನೆ. ನಿಮ್ಮ ದೇಹದಲ್ಲಿ ಜೀವಸತ್ವಗಳ ಕೊರತೆ ಇದ್ದರೆ ಅದನ್ನು ಸರಿಯಾದ ಆಹಾರ ಮತ್ತು ಅಥವಾ ಈ ಒಂದು ಸರಿಯಾದ ಆಹಾರ ಮತ್ತು ವ್ಯಾಯಾಮ ಮತ್ತು ಪೂರಕಗಳ ಮೂಲಕ ನಿಮಗೆ ಪೂರೈಸಿಕೊಳ್ಳಿ ಅಂತ ನಾನು ಹೇಳ್ತೇನೆ. ಇನ್ನು ಆಹಾರ ಮತ್ತು ನೀರಿನ ಬಗ್ಗೆ ತುಂಬ ಕಾಳಜಿನೇ ವಹಿಸಿ ಅಂತ ಹೇಳ್ತೇನೆ. ನಿಮ್ಮ ದೇಹದಲ್ಲಿ ಜೀವಸತ್ವಗಳ ಕೊರತೆ ಇದ್ದರೆ ನೀವು ನಿಮ್ಮ ಆಹಾರದ ಬಗ್ಗೆ ಗಮನಿಸಬೇಕು ಎಂದು ಎಲ್ಲ ವೈದ್ಯರು ಕೂಡ ಸಜೆಸ್ಟ್ ಮಾಡೋದು ನಾನು ನೋಡಿದ್ದೇನೆ. ಹಾಗೆ ನಾನು ಕೂಡ ತುಂಬ ಸಲ ನಿಮಗೆ ಸಜೆಸ್ಟ್ ಮಾಡಿದ್ದೇನೆ. ನಿಮ್ಮ ಆಹಾರದಲ್ಲಿ ವಿಟಮಿನ್ B12, ವಿಟಮಿನ್ ಡಿ, ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ಮೆಗ್ನೀಷಿಯಂ ಸಮೃದ್ಧವಾಗಿರುವ ಹೆಚ್ಚಿನ ಆಹಾರಗಳನ್ನು ಸೇರಿಸಿಕೊಳ್ಬೇಕು. ಇದಲ್ಲದೆ ಪ್ರತಿದಿನ ಕನಿಷ್ಠ 3 ರಿಂದ 4 ಲೀಟರ್ ನೀರು ಕುಡಿಯುವ ವೈದ್ಯರು ಕೂಡ ತುಂಬ ವೈದ್ಯರು ಕೂಡ ನಿಮಗೆ ಸಲಹೆ ಮಾಡ್ತಾರೆ. ಬಟ್ ನಿಮ್ಮ ದೇಹಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ಕೂಡ ನೀವು ಈ ಒಂದು ನೀರನ್ನು ನೀವು ಪೂರೈಸಬೇಕಾಗುತ್ತೆ ನಿಮ್ಮ ದೇಹಕ್ಕೆ. ನೀರು ಹೆಚ್ಚಾಗಿ ಅಂದರೆ ನೀವು ನೀರು ಕುಡಿ ಅಂತ ಹೇಳಿದ್ರೆ 5 ಲೀಟರ್ ನೀರು ಕುಡಿದ್ರೆ ನಿಮ್ಮ ಒಂದು ಜೀರ್ಣಶಕ್ತಿ ಅಥವಾ ನಿಮ್ಮ ಒಂದು ಕಿಡ್ನಿಗೆ ಅದು ಭಾರವಾಗುತ್ತೆ. ಓಕೆನಾ. ಸೊ ರಾತ್ರಿ ಹೊತ್ತಿನಲ್ಲಿ ನೀರನ್ನು ಕುಡಿಯೋದನ್ನು ಕಮ್ಮಿ ಮಾಡಿ ನಿಮ್ಮ ಡೈಲಿ ರೂಟೀನ್ ಮಾರ್ನಿಂಗಲ್ಲಿ ಜಾಸ್ತಿ ಮಾಡಿ ಅಂತ ಹೇಳ್ತೇನೆ. ಓಕೆನಾ. ಇನ್ನು ಈ ಒಂದು ವಿಷಯಗಳ ಬಗ್ಗೆ ತುಂಬಾ ಮಾತಾಡಿದ್ದೀನಿ. ಸೊ ನೀರಿನ ಬಗ್ಗೆ, ಆಹಾರದ ಬಗ್ಗೆ ಕಾಳಜಿ ವಹಿಸಿ, ವ್ಯಾಯಾಮವನ್ನು ಮಾಡಿ. ಹಾಗಿದ್ರೆ ನಿಮಗೆ ಈ ಒಂದು ಸೆಳೆತ ಏನೂ ಕೂಡ ಇಂತಾಗೋದಿಲ್ಲ ನಾನು ಹೇಳ್ತೇನೆ. ಸೊ ಅತಿಯಾದ ವ್ಯಾಯಾಮವೂ ಬೇಡ ಅಥವಾ ವ್ಯಾಯಾಮ ಇಲ್ಲದಿರೋದು ಬೇಡ. ಓಕೆನಾ. ಸೊ ವ್ಯಾಯಾಮ ಒಂದು ಮಟ್ಟಕ್ಕೆ ನಿಮ್ಮ ದೇಹದಲ್ಲಿ ಇರಬೇಕು. ಹಾಗೆ ನೀರು, ಆಹಾರವು ಕೂಡ ಒಂದು ಮಿತವಾಗಿ, ಹಿತವಾಗಿ ನಿಮ್ಮ ದೇಹದಲ್ಲಿ ಇರಬೇಕು ಅಂತ ನಾನು ಹೇಳ್ತೇನೆ. ವಿಟಮಿನ್ಸ್ ಕೂಡ ಯಾವುದು ಕೂಡ ಜಾಸ್ತಿ ಆಗಬಾರ್ದು, ಯಾವುದು ಕೂಡ ಕಡಿಮೆ ಆಗಬಾರ್ದು ಅಂತ ಕೂಡ ನನ್ನ ಒಂದು ಅನಿಸಿಕೆ. ಓಕೆನಾ. ಸೊ ನಿಮಗೇನು ಅನಿಸ್ತದೆ ಅದ್ರ ಬಗ್ಗೆ ಕೂಡ ನೀವು ಒಂದು ಕಮೆಂಟಲ್ಲಿ ತಿಳಿಸ್ಬೋದು, ನಾನು ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ಇನ್ನೂ ಏನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.